ಸೊ ಗೈಸ್ ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಊರನ್ನ ತೋರಿಸ್ತೀನಿ. ಕಾಡು ಸುತ್ತುವ ರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ. ಗೈಸ್ ಇದು ಬಂದ್ಬಿಟ್ಟು ಇಲ್ಲಿ ಒಳಗಡೆ ನಮ್ಮ ಮನೆ ಇರೋದು. ಇವು ಬಂದ್ಬಿಟ್ಟು ನಮ್ಮ ನಾಯಿ ಮರಿಗಳು. ಇದಕ್ಕೇನಾಗ್ಬಿಟ್ಟೈತೆ ಗೊತ್ತಾ, ಪಾಪ ಏನೋ ಕಾಲೇನೋ ಆಗ್ಬಿಟ್ಟೈತೆ ಇದಕ್ಕೆ. ಎಲ್ಲ ಹೋಗಿ ಸಣ್ಣದಿದ್ದಾಗ ಎಷ್ಟು ಚೆನ್ನಾಗಿತ್ತು, ಕಾಲೇನೋ ಮಾಡ್ಕೊಂಬಿಟ್ಟೈತೆ. ಇದು ಅದ್ರಮ್ಮ, ಇದು ಬೇರೆ ಮರಿ. ಬೇರೆ ಬೇರೆ, ಅದು ಬೇರೆ ಇದು ಬೇರೆ. ಅಮ್ಮ ಇದಕ್ಕೆ ಬೇರೆ ಅಮ್ಮ, ಅದಕ್ಕೆ ಬೇರೆ ಅಮ್ಮ. ಇದು ಅದ್ರ ಹತ್ರನೇ ಹಾಲು ಕುಡಿಯುತ್ತೆ. ಮತ್ತೆ ಇದೊಂದು 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 ಮತ್ತು ಅದೊಂದು. ನಾವಿರೋದು ಬಂದ್ಬಿಟ್ಟು ಇದು ಇಂಡಸ್ಟ್ರಿ ಎಲ್ಲ ಮಾಡ್ತಾರೆ ಗೊತ್ತಾ, ಆ ಥರ ಏರಿಯಾದಲ್ಲಿ ಇರೋದು. ಅಂದರೆ ಇವಾಗೆಲ್ಲ ಮಾಡ್ತಾಯಿಲ್ಲ, ಸ್ವಲ್ಪ ಸ್ವಲ್ಪ ಜನ ಮಾಡ್ತಾವ್ರೆ, ಸ್ವಲ್ಪ ಜನ ಮಾಡ್ತಾಯಿಲ್ಲ. ನೋಡ್ರಿ ಇದೆಲ್ಲ ಶೆಡ್ಗಳು ಎಲ್ಲ ಇವಾಗೆಲ್ಲ ಏನೂ ಇಲ್ಲ, ಫುಲ್ಲು ಖಾಲಿ ಎಲ್ಲ ಕಡೆ. ಇವಾಗ ಆ ಕಡೆ ಸೈಡ್ ಹೋಗೋಣ, ಗುಡ್ಡದ ಸೈಡು. ತೋರಿಸ್ತೀನಿ ಜಾಗ ಹೆಂಗಿದೆ ಅಂತ, ನಮ್ಮ ಊರಲ್ಲಿ ಇರೋದು ಜಾಗ. ಏಯ್ ಬಾ. ಗೈಸ್ ಏನು ಗೊತ್ತು, ನಾನು ಇಲ್ಲೆಲ್ಲ ಇರೋದು, ಬೆಂಗಳೂರಲ್ಲಿ ಇರೋದು. ನಾನು ಯಾವಾಗ ಬೇಜಾರಾಗುತ್ತೋ ಆವಾಗ ಸೀದಾ ಬಂದ್ಬಿಡೋದೆ ಊರಿಗೆ. ಏನಂದರೆ ಸಿಟಿಯಲ್ಲಿ ಇರೋಕ್ಕಾಗಲ್ಲ ಗೈಸ್ ಅಷ್ಟು. ಏನಂದರೆ ಬರೀ ಬಿಲ್ಡಿಂಗ್ಗಳು ನೋಡ್ಕೊಂಡು, ಅದನ್ನ ನೋಡ್ಕೊಂಡು ಅಲ್ಲಿ ನೋಡೋಕೆ ಏನು ಸಿಗುತ್ತೆ ಹೇಳ್ರಿ, ಬರೀ ಬಿಲ್ಡಿಂಗ್ಗಳು, ಸಿಮೆಂಟ್ ಬಿಲ್ಡಿಂಗ್. ಅದು ನೋಡೇ ಇಲ್ಲಾದರೆ ನೋಡ್ರಿ ಮರ ಗಿಡ ಪ್ರಾಣಿ ಪಕ್ಷಿಗಳು. ಸೊ ಇವಾಗ ಆ ಕಡೆಗೆ ಹೋಗೋಣ, ನಾಯಿಗಳನ್ನ ಕರ್ಕೊಂಡು ಹೋಗೋಣ ಬೇಡ ನೋಡಂತ್ರಿ. ಅಲ್ಲಿ ಸ್ವಲ್ಪ ನಾಯಿಗಳಿದ್ದಾವೆ, ಅವು ಕಿತ್ತಾಡ್ತವೆ. ನೋಡೋಣ ಇವಾಗ ನಾಯಿಗಳು ಇದ್ದರೆ ಬೇಡ ಕರ್ಕೊಂಡು ಹೋಗೋದು. ಗೈಸ್ ಇವಾಗ ಆ ಕಡೆ ಕಾಡು ಥರ ಇದೆ, ಸ್ವಲ್ಪ ಗುಡ್ಡ ಬೆಟ್ಟ ಎಲ್ಲ. ಆ ಕಡೆ ನಮ್ಮ ಮನೆಯಿಂದ ಏನೊಂದು 1 ಕಿಲೋಮೀಟ್ರು ಇಲ್ಲ, ನಡ್ಕೊಂಡೆ ಆರಾಮಾಗಿ ಬಂದ್ಬಿಡ್ಬೋದು. ಆದರೂ ಜಾಗ ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಡೈಲಿ ಬೆಳಿಗ್ಗೆ ಎದ್ದು ಬರ್ತೀನಿ. ಇವತ್ತು ತೋರ್ಸೋಣ ನಿಮಗೂ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಏನು ಗೊತ್ತಾ ಗೈಸ್, ಅದು ಏನು ಅಂದರೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗಿಬಿಟ್ಟೈತೆ, ಯಾಕಂತ ಗೊತ್ತಾಗ್ತಿಲ್ಲ. ನೀವು ಸಪೋರ್ಟ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ನನಗೆ ಯಾಕೋ ಬೇಜಾರಾಗ್ಬಿಟ್ಟೈತೆ. ಯಾರಾದರೂ ಫುಲ್ಲು ಮೋಟಿವೇಶನ್ ಕೊಡ್ಬೇಕು ನನಗೆ ಇವಾಗ, ಫುಲ್ಲು ಕಮೆಂಟ್ ಸೆಕ್ಷನಲ್ಲಿ ಫುಲ್ ಮೋಟಿವೇಟ್ ಆಗಿ ಡೈಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕು ನಾನು ವಿಡಿಯೋ. ಆ ಥರ ಏನಾದ್ರು ಮೋಟಿವೇಶನ್ ಕೊಡಿ. ನೋಡ್ರಿ ಇಲ್ಲೆಲ್ಲ ಫುಲ್ಲು ಇಡ್ಸಿಲ್ಲ. ಬೆಂಗಳೂರಲ್ಲಿ ಇದ್ದು ಸ್ವಲ್ಪ ಬೆಳ್ಳಗಾಗಿದೆ, ಮತ್ತೆ ಡೈಲಿ ವಾಕಿಂಗ್ ಬಂದರೆ ಹಿಂದೆಯಿಂದ ಏನು ಬಂದರೂ ಗೊತ್ತಾಗಲ್ಲ ಗೈಸ್. ಅದೇ ಬೇಜಾರು. ನಾಯಿಗಳು ಬಂದಿಲ್ಲ, ಅಲ್ಲಿ ನಾಯಿಗಳಿದ್ವು, ಬೇರೆ ನಾಯಿಗಳು, ಅವು ಕಚ್ಚಾಕೋದ್ವು. ಒಬ್ಬನೇ ಬಂದೆ. ಈ ಕಡೆ ಇಷ್ಟಿಷ್ಟೆಲ್ಲ ಹೊಲಗಳಿದ್ದಾವೆ, ಈ ಕಡೆ ಎಲ್ಲ ಗುಡ್ಡ. ಇನ್ನು ಆ ಕಡೆ ಐತೆ, ಬರ್ರಿ ತೋರಿಸ್ತೀನಿ. ಇದು ಇನ್ನೂ ಚಿಕ್ಕದು. ಅವತ್ತು ಕಡಿ ಬಂದಿತ್ತು ಅನ್ನಲ್ಲ, ಹೇಳಿ ಗೊತ್ತಾ, ಇಲ್ಲೇ ಮುಂದೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಫುಲ್ ಮೋಟಿವೇಟ್ ಮಾಡ್ಬೇಕು ನಾನು ನೀವು ಇವತ್ತು ಈ ಬ್ಲಾಗ್ ಹಾಕಿದ ತಕ್ಷಣ ಫುಲ್ ಮೋಟಿವೇಟ್ ಮಾಡಬೇಕು. ಬಿಸಿಲು ಗೈಸ್. ಏನಂದರೆ ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಒಂದು ದಿವಸ ಫುಲ್ಲು ಕಾಡಲ್ಲಿರೋದು, ಕಾಡಲ್ಲಿದ್ದು ಕಾಡು ಮನುಷ್ಯರ ಥರ ಜೀವನ ಮಾಡೋದು. ಅಂದರೆ ಕಾಡಲ್ಲಿ ಇವಾಗ ನಮ್ಮ ಹೊಲ ಹತ್ರ ಒಂದು ಕಾಡೈತೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ದಾರಿ ಅಷ್ಟು ನನಗೆ ಗೊತ್ತಿಲ್ಲ, ಅಲ್ಲಿರೋರಿಗೆ ಗೊತ್ತಿರುತ್ತೆ. ನನ್ನ ಆ ಕಾಡಲ್ಲಿ ಬಿಟ್ಟರೆ
ನಾನು ವಾಪಸ್ ಬರಬೇಕು ನನ್ನ ಮನೆಗೆ, ಅದು ಸಂಜೆ ಅಷ್ಟರಲ್ಲಿ. ಹೆಂಗೆ ಚಾಲೆಂಜು ಚೆನ್ನಾಗಿತ್ತಲ್ಲ. ಅಲ್ಲೇನಾದರೂ ಹಿಡ್ಕೊಂಡು ತಿನ್ನಬೇಕು ಪ್ರಾಣಿ, ಆವಾಗ ಚೆನ್ನಾಗಿರುತ್ತೆ ಚಾಲೆಂಜ್. ಮಾಡೋಣ ಆ ಚಾಲೆಂಜ್ನ. ಕೈ ಹಿಡ್ಕೊಂಡು ಹೋಯ್ತು ಹಿಂಗೆ ಕಾಯಿಸಿ. ಇವಾಗ ಕೈ ನೋವಾಗ್ತೈತಿ ಹಿಂಗೆ ಫೋನ್ ಹಿಡ್ಕೊಂಡು. ಮಳೆ ಬಂದಿರೋದ್ರಿಂದ ಫುಲ್ಲು ಹಚ್ಚ ಹಸಿರಿನಿಂದ ತುಂಬಿ ಹಚ್ಚ ಹಸಿರಿನಿಂದ ತುಂಬಿ ತುಳುಕುತ್ತೈತೆ ನಮ್ಮ ಹೊಸದುರ್ಗ. ಗೈಸ್ ಕರೆಕ್ಟಾಗಿ ಎಲ್ಲಿರೋದು ಗೊತ್ತಾ? ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕು. ಹೊಸದುರ್ಗ ಅಲ್ಲಿರೋದು ನಾನು. ಅಂದರೆ ನಮ್ಮ ಅಜ್ಜಿ, ನಮ್ಮಮ್ಮವರ ಅಮ್ಮ ಅವರ ಊರು. ನಮ್ಮ ಅಪ್ಪ ಅಮ್ಮವ್ರ ಊರಿಗೆ ಜಾಸ್ತಿ ಹೋಗಿದ್ದೀನಿ, ಆದರೆ ಅಲ್ಲಿ ಜಾಗ ಸೆಟ್ಟಾಗಲ್ಲ. ಯಾಕಂದರೆ ನಾನು ಹುಟ್ಟಿರೋದು ಇಲ್ಲೇ ಅಲ್ವಾ, ಅದಕ್ಕೆ. ಕೈಯೇನೋ ಹೋಗ್ತೈತಪ್ಪ, ಯಾಕೆ ಗೊತ್ತಿಲ್ಲ. ಗೈಸ್ ಹಿಂಗೆ ಮುಂದೆಗಡೆ ಇಟ್ಕೊಂಡಿರ್ತೀನಿ, ನಿಮ್ಗೆ ಏನಾದ್ರು ತೋರಿಸ್ಬೇಕು ಅಂದಾಗ ಹಿಂಗೆ ತೋರಿಸ್ತೀನಿ ಅಷ್ಟೇ. ಆ ಕಡೆ ಎಲ್ಲ ಕಾಣಿಸ್ತಿರೋದೆಲ್ಲ ಗುಡ್ಡ ಬೆಟ್ಟ ಫುಲ್ಲು. ಏನು ಬಂದರೂ ಹೋಗಲ್ಲ. ತೋರಿಸ್ತೀನಿ ಬರ್ರಿ ಹೆಂಗೆ ಹೆಜ್ಜೆ ಗುರ್ತಿರ್ತಾವಂತ. ಇಲ್ಲಿ ನೈಟ್ ಹೊತ್ತು ಬಂದರೆ ನಿಮ್ಗೆ ಎಷ್ಟು ಪ್ರಾಣಿ ನೋಡ್ಬೋದು ಗೊತ್ತಾ? ಇಲ್ಲಿ ನೈಟ್ ಹೊತ್ತು ಬಂದರೆ. ಆದರೆ ಇಲ್ಲಿ ನೈಟ್ ಹೊತ್ತು ಬರೋಕ್ಕೆ ಗಟ್ಟಿ ಇರಬೇಕು. ಏನು ಹೇಳ್ರಿ, ಗಟ್ಟಿ ಇರ್ಬೇಕು ಇಲ್ಲಿಗೆ ನೈಟ್ ಹೊತ್ತು ಬರೋಕ್ಕೆ. ಲಿಂಗಾಸವನ ಗೈಸ್, ನೈಟ್ ಹೊತ್ತು ಬಂದರೆ ನೀವು ಏನೇನು ನೋಡ್ಬೋದು ಗೊತ್ತಾ ಪ್ರಾಣಿಗಳು? ನೈಟ್ ಹೊತ್ತು ಧೈರ್ಯ ಮಾಡಿ, ನಾನು ಒಬ್ಬನೇ ಬರೋಲ್ಲ, ಸಂಜೆಣ್ಣನೂ ಹಾಕೊಂಡ್ಬರ್ತೀನಿ. ಅಂದರೆ ರೈಡರ್ ಅವ್ರನ್ನ ಹಾಕೊಂಡು ಬರ್ತೀನಿ. ನವಿಲು ನೈಟ್ ಹೊತ್ತು ಬಂದರೆ ನೀವು ಏನೇನು ನೋಡ್ಬೋದು ಗೊತ್ತಾ? ಕರಡಿ, ಕಾಡಂದಿ, ಕತ್ತೆ, ಕಿರ್ಬ ಕಾಣಿಸಿದ್ರೆ ಕಾಣಿಸ್ಬೋದು. ಇಲ್ಲ ಮೊಲಗಳು ಕಾಣಿಸ್ತವೆ, ಕಾಡುಬೆಕ್ಕುಗಳು ಕಾಣಿಸ್ತವೆ, ಇನ್ನು ಬೇರೆ ಬೇರೆ ಪ್ರಾಣಿಗಳು ಕಾಣಿಸ್ತವೆ. ನೈಟ್ ಹೊತ್ತು ಬಂದರೆ ಹುಷಾರಾಗಿರ್ಬೇಕು ಅಷ್ಟೇ, ಏನಿಲ್ಲ. ಬರೀ ಆ ಕಡೆ ಫೋನು, ಆ ಕಡೆ ಫೋನು ತೋರಿಸ್ತೀನಿ. ಆ ಕಡೆ ಹೋಗಿ ಏನೇನೈತೆ ಗೈಸ್. ಈ ಜಾಗ ನೋಡ್ರಿ, ಈ ಜಾಗ ಫುಲ್ಲು ಎಲ್ಲ ಕಡೆಯಿಂದನೂ ಕರಡಿಗಳು ಮತ್ತು ಎಲ್ಲ ಪ್ರಾಣಿನೂ ಬರ್ತವೆ. ಈ ಗುಡ್ಡದಲ್ಲಿರೋವಂಥ ಎಲ್ಲ ಪ್ರಾಣಿನೂ ಇಲ್ಲಿಗೆ ಬರೋದು ನೀರು ಕುಡಿಯೋಕ್ಕೆ. ನೀರೇನಿಲ್ಲ ಅಷ್ಟೊಂದು, ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಇರೋದು. ಸ್ವಲ್ಪ ಏನೊಂದು ಟ್ಯಾಂಕ್ ನೀರು ಇರ್ಬೋದು ಅಷ್ಟೇ. ಆ ಟ್ಯಾಂಕ್ ನೀರನ್ನ ಕುಡಿಯೋಕ್ಕೆ ಅಷ್ಟು ಪ್ರಾಣಿಗಳು ಬರ್ತವೆ ನೋಡ್ರಿ. ಫುಲ್ಲು ಕಾಡು ಸುತ್ತಮುತ್ತ ಹೆಂಗೆ ಗ್ರೀನರಿ ಐತೆ ಅಂತ. ಯಾರೋ ಗಾಡಿ ಬೇರೆ ನಿಲ್ಸೋರಲ್ಲಪ್ಪ ಇಲ್ಲಿ. ಗೈಸ್, ಏನು ಇಲ್ಲೆಲ್ಲ ಏನು ಗುಡ್ಡ ಬೆಟ್ಟ ಇದೆಯೋ ಗೈಸ್, ಇಲ್ಲೂ ಸ್ವಲ್ಪ ನೀರು ಐತೆ, ಪರವಾಗಿಲ್ಲ. ಒಂದೊಂದು ಕಡೆ ಇದ್ದಾವೆ ನೀರು. ಎಲ್ಲ ಕಡೆಯಿಂದನೂ ಕಾಡು ಪ್ರಾಣಿಗಳು ಬರ್ತವೆ ನೀರು ಕುಡಿಯೋಕ್ಕೆ. ಅದು ಹೆಜ್ಜೆ ಇಕ್ಕೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಹೆಂಗೆ ಸೊಟ್ಟ ಹಿಂಗೆ ಇಡೋದು, ಪಟ್ಟ ಇಡೋದು. ಕಾಣಿಸಿದ್ರೆ ಮಾತ್ರ ಹೆಂಗೆ ಓಡ್ತೀನಿ ಅಂದರೆ ರಪ ಓಡ್ಬಿಡೋದೆ. ಗಾಡಿಗಳು ಓಡಾಡಿಲ್ಲ, ನಾವೇ ಲಾಸ್ಟಿಗೆ ಓಡಾಡಿರೋದು. ನಾವು ಇಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣ ಕೆಲಸ ಇದ್ದಂತ ಬಂದಿದ್ವಿ, ಅದೆಲ್ಲ ಹೇಳೋಕ್ಕಾಗಲ್ಲ ಏನು ಕೆಲಸ ಅಂತ. ಈ ಕಡೆ ಸೈಡ್ ಯಾರು ಹೋಗಲ್ಲ, ನಮ್ಮನ್ನ ಬಿಟ್ಟರೆ ಯಾರೂ ಹೋಗಲ್ಲ. ನಾವು ಏನೋ ಬೇರೆ ಕೆಲ್ಸಕ್ಕೆ ಹೋಗ್ತೀವಿ, ಅದೆಲ್ಲ ಹೇಳೋಕ್ಕಲ್ಲ. ಇಲ್ಲಿ ಏನೋ ಅಷ್ಟು ಹೆಜ್ಜೆ ಗುರುತು ಕಾಣಿಸ್ತಿಲ್ಲ. ಆ ಕಡೆ ಒಬ್ಬನೇ ಇದ್ದೀನಿ, ಹೋಗೋದು ಬೇಡ ಅನಿಸುತ್ತೆ ಸದ್ಯಕ್ಕೆ. ಇವಾಗ ಬೇಡ, ಸುಮ್ಮನೆ ವಾಪಸ್ ಹೋಗೋಣ. ಸೊ ಇವಾಗ ಏನು ಹೇಳಬೇಕು ಇವಾಗ?
ಗೈಸ್ ನೀವು ನಿಮಗೂ ಈ ಥರ ನಂತರ ನಿಮಗೂ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಿಮಗೂ ನಂತರ ಅನಿಸುತ್ತಾ ಲೈಕ್ ಏನಪ್ಪ ಅಂದರೆ ಹಳ್ಳಿಗಳಲ್ಲಿರಬೇಕು, ಕಾಡಲ್ಲೆಲ್ಲ ಓಡಾಡಬೇಕು, ಮತ್ತು ಪ್ರಾಣಿ ಪಕ್ಷಿಗಳ ಜೊತೆ ಇರಬೇಕು ಅಂತ ನಿಮ್ಗೆ ಅನಿಸುತ್ತಾ? ಯಾರ್ಯಾರಿಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ನಾನಿವಾಗ ಏನು ಅನ್ನೋದು, ಬೆಂಗಳೂರಲ್ಲಿ ಇರೋಕ್ಕೆ ನಂಗೆ ಇಷ್ಟ ಇಲ್ಲ, ನಿಜವಾಗ್ಲು ಇಷ್ಟನೇ ಇಲ್ಲ ನನಗೆ ಬೆಂಗಳೂರಲ್ಲಿ ಇರೋಕ್ಕೆ. ಏನು ಗೊತ್ತೋ ಗಾಡಿ ನಿಂತಿರೋದು, ಯಾರೋ ಬಂದವ್ರೆ ಕಳ್ಳರು. ಕಾಲೇಜ್ ಬಿಟ್ಟು ಬರ್ತೀರ ಸುಮ್ಮನೆ, ಯಾರು ಕೇಳಲ್ಲ ಮಾಡಲ್ಲ ಅಂತ. ನಾವು ಒಂದ್ಸಲಿ ಇದೇ ಜಾಗದಲ್ಲಿ ಕರಡಿ ನೋಡಿದ್ವಿ, ಇದೇ ಜಾಗದಲ್ಲಿ, ಈ ಪೊದೆಗಳ ಥರ ಐತಲ್ಲ ಈ ಜಾಗದಲ್ಲಿ, ಅದೇ ಜಾಗದಲ್ಲಿ ಕರಡಿ ನೋಡಿದ್ವಿ. ನೈಟ್ ಬಂದಿದ್ವಿ ನಾವು, ಅದೇನೋ ಕೆಲಸ ಇತ್ತಲ್ಲ ಆ ಕೆಲಸಕ್ಕೆ ಬಂದಿದ್ದು. ನೀವೇನ ತಿಳ್ಕೊಬೇಡ್ರಿ, ನಮ್ದು ಏನೋ ಡಿಫ್ರೆಂಟು, ನಾವು ಡಿಫ್ರೆಂಟ್ ಬಿಡ್ರಿ. ನಾವು ಅಂತಾರ ಎಲ್ಲ ಹುಡುಗರ ಥರ ಅಲ್ಲ. ನಮ್ಮ ನಾಯಿಗಳು ಬಂದಿದ್ದಿದ್ರೆ ಏನು ಕಾಣಿಸಿದ್ರು ಹಿಡಿತವೆ. ಹಿಡ್ದು ನಮಗೆ ತಂದು ಕೊಡಲ್ಲ, ಅವೇ ತಿಂತವೆ. ಅದೊಂದು ಬೇಜಾರು. ಅದೇ ಸಿಗ್ತಾವಲ್ಲ, ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಿಮ್ಗೇನೋ ಒಂದು ತೋರಿಸ್ತೀನಿ, ಅದು ಏನಂತ ಕಮೆಂಟ್ ಮಾಡಿರಿ. ಹಳ್ಳಿಯಲ್ಲಿರೋರಿಗೆಲ್ಲ ಗೊತ್ತಾಗುತ್ತೆ, ಅಂದರೆ ನಾನ್ ವೆಜ್ ತಿನ್ನೋರಿಗೆಲ್ಲ ಗೊತ್ತಾಗುತ್ತೆ. ತಿಂದಿಲ್ದಿರೋರ್ಗೆ ಏನು ಗೊತ್ತಾಗಲ್ಲ, ಬೆಂಗಳೂರಿಂದ ನೋಡ್ತಿರೋರು ಎಲ್ಲರೂ. ಕೈಯೇ ನೋವು ಬರ್ತೈತಪ್ಪ ಅಷ್ಟೆ. ಬರ್ರಿ ಇಲ್ಲಿ ಹಾಕಿದ್ದಾರೆ, ಏನಂತ ತೋರಿಸ್ತೀನಿ. ಇದನ್ನ ಏನಕ್ಕೆ ಕಟ್ತಾರೆ ಹೇಳ್ರಿ? ಇದನ್ನ ಈ ಥರ ಏನಕ್ಕೆ ಕಟ್ತಾರೆ, ಏನಕ್ಕೆ ಹಿಂಗೆ ಇಟ್ಟವ್ರೆ, ಯಾರು ಇಟ್ಟಿರೋದು ಅಂತ ಎಲ್ಲ ಈ ಟೈಮ್ ಇಲ್ಲ ಹೇಳೋಕ್ಕೂ ಆಗಲ್ಲ. ಇದನ್ನ ಏನಕ್ಕೆ ಕಟ್ತಾರೆ ಹೇಳ್ರಿ, ಹಿಂಗೆ ಏನಕ್ಕೆ ಇಡ್ತಾರೆ ಅಂತ. ಈ ಕಡೆ ಎಲ್ಲಿ ಕಟ್ಟಿದ್ರಪ್ಪ? ಇದು ಕೊಟ್ಟಿದ್ದಾರೆ, ಇಲ್ಲೆಲ್ಲ ಕಟ್ಟಿದ್ದಾರೆ ಅನಿಸುತ್ತೆ. ಸೊ ಗೈಸ್ ನೋಡಿ, ಇವಾಗ ಯಾವ ಜಾಗದಲ್ಲಿ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನೋ ಆ ಜಾಗದಲ್ಲಿ ರಾತ್ರಿ ಹೊತ್ತು ಕರಡಿಗಳು ಬರ್ತವೆ. ಏನಕ್ಕಪ್ಪ ಅಂದರೆ ಇಲ್ಲೇ ಆ ಕಡೆ ಹಲಸಿನ ಹಣ್ಣಿಂದು ಮರಗಳಿದ್ದಾವೆ, 1-3. ಅದ್ರಲ್ಲಿ ಹಣ್ಸಿನ್ಕಾಯಿ ಬಿಟ್ಟಿದ್ದಾವೆ ಅನಿಸುತ್ತೆ, ಅದಕ್ಕೆ ನೈಟ್ ಹೊತ್ತು ಬರ್ತಿದ್ದಾವೆ. ಅವತ್ತು ತೋರಿಸಿದ್ದೆ, ರೀಲಲ್ಲಿ ತೋರಿಸಿದ್ದೆ ನಿಮಗೆ ಬಂದೈತೆ ಅಂತ. ಆದರೆ ನನ್ನ ಕಣ್ಣಿಗೆ ಯಾವತ್ತೂ ಸಿಕ್ಕಿಲ್ಲ. ಸಿಕ್ಕಿದಾಗ ನನ್ನ ಕಣ್ಣಿಗೆ ನಾನು ಎರ್ತೀನಿ ಏನೋ ಗೊತ್ತಿಲ್ಲ. ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಸುಸ್ತಾಗುತ್ತೆ ಗೈಸ್, ಬರೋಕ್ಕಾಗಲ್ಲ, ಹೋಗ್ತೇನೆ. ಅದರಲ್ಲೂ ಸಕ್ಕತ್ ಸುಸ್ತಾಗುತ್ತೆ. ನೀವು ಏನಂದರೆ ಏನಿಲ್ಲ ಬಿಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳೋಣ ಅಂದ್ಕೊಂಡೆ. ಬೇಡ, ನಿಮ್ಗೆ ಇಷ್ಟ ಇದ್ದರೆ ಮಾಡ್ತೀರಲ್ವ, ಕರೆಕ್ಟ್. ಅದು ಸಬ್ಸ್ಕ್ರೈಬ್ ಮಾಡಿರಿ ಅಂತಲೂ ಹೇಳೋಕ್ಕಾಗಲ್ಲ. ಹೇಳೋಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಬೇರೆಯವರು ನೋಡು ಹೆಂಗೆ ಕೇಳ್ತಾನೆ ಅಂತ ಅಂದ್ಕೊತಾರೆ ಒಬ್ಬೊಬ್ಬರು. ಅದಕ್ಕೆ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ತೀರಾ, ಕಂಟೆಂಟ್ ಇಷ್ಟ ಆದರೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ. ಆಗಿದ್ದೀನಿ, ಸುಸ್ತೇ ಆಗೋಯ್ತು ಅಂದ್ಕೊಳ್ರಿ. ಒಂದು ಸುಸ್ತಾಯಿತು, ಇಲ್ಲಿ ಕೈ ನೋತೈತೆ. ಒಬ್ಬನೇ ಎಲ್ಲ ಓಡಾಡೋಕ್ಕಾಗಲ್ಲ ಗೈಸಿಲಿ, ಆ ಕಡೆ ಸೈಡಲ್ಲ ಹೋಗೋಕ್ಕಾಗಲ್ಲ. ಇಲ್ಲಾದರೆ ಅಲ್ಲೇ ಮುಂದೆ ಹಿಂಗೆ ರೋಡ್ ಐತೆ, ಅಲ್ಲಿ ಮುಂದೆ ಹಿಂಗೆ ಬಂದು ಹಿಂಗೆ ವಾಪಸ್ ಹಿಂಗಾಸ್ ಹೋಗ್ಬೋದು. ಅಲ್ಲೇ ಒಟ್ಟಿದೆಯಲ್ಲ, ಅಲ್ಲೇ ಒಟ್ಟಿಂದ ಹಿಂಗೆ ಹೋಗ್ಬೋದು. ಆ ಕಡೆ ಸೈಡು ಒಂದು ರೋಡ್ ಇದೆ, ಅಲ್ಲಿ ಹಿಂಗೆ ಬಂದು ಹಂಗಾಸಿಂದ ಬರೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗ್ತಾಯಿದ್ದೀನಿ. ಕೈ ನೋವು
ಗೈಸ್ ಇನ್ನು ನಿಮಗೆ ಯಾವ ಥರ ಚಾಲೆಂಜ್ ಮಾಡೋಣ ಕಮೆಂಟ್ ಮಾಡಿರಿ, ಮಾಡ್ತೀನಿ. ಏನು ಅದೇ ಕಾಡು ಮನುಷ್ಯದೊಂದು ಇದು ಮಾಡಬೇಕು. ಇನ್ನೊಂದು ವಾರ ಇರ್ತೀನಿ ಅಷ್ಟೇ. ಆ ವಾರದಲ್ಲಿ ಊರಲ್ಲಿ ಇರೋ ಥರ ಯಾವ ಥರ ಊರಲ್ಲಿ ಇದ್ದು ಚಾಲೆಂಜ್ ಮಾಡಬೇಕು, ಆ ಥರ ಯಾವ್ದಾರ ಕಂಟೆಂಟ್ ಹೇಳ್ರಿ, ಅದನ್ನು ಮಾಡ್ತೀನಿ. ಇದೇ ವಿಡಿಯೋಗೆ ನೀವು ಹೇಳಬೇಕು, ಬೇರೆ ವಿಡಿಯೋಗೆ ಹೇಳಿದ್ರೆ ನಾನು ಮಾಡಲ್ಲ. ಮಾಡ್ತೀನಿ, ಮಾಡಿರಿ, ನೀವು ಮಾಡಿರಿ, ನಾನು ಮಾಡ್ತೀನಿ. ನೀವು ಮಾಡೋದು ಹೆಚ್ಚ, ನೀವು ಕಮೆಂಟ್ ಮಾಡೋದು ಹೆಚ್ಚ, ನಾನು ನಿಮಗೆ ವಿಡಿಯೋ ಮಾಡಿಕೊಡೋದು ಹೆಚ್ಚ, ಮಾಡ್ತೀನಿ. ಅದಲ್ಲೇ ಆದರೂ ಕೈ ನೋವ್ತೈತೆ ಗೈಸ್, ಗೊತ್ತಾಗ್ತೈತಿ ಇವತ್ತು ವ್ಲಾಗರ್ಸ್. ಇವತ್ತು ಫಸ್ಟ್ ಟೈಮ್ ಇಷ್ಟೊತ್ತು ಗೈಸ್, ಇವತ್ತೇ ಫಸ್ಟ್ ಟೈಮ್ ಇಷ್ಟೊತ್ತು ತನಕ ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿರೋದು. ಮಿನಿ ವ್ಲಾಗಿಗೆಲ್ಲ ಎತ್ಕೊಂಡು ಹಿಂಗಂದು ಅಷ್ಟೇ. ಎಲ್ಲಿ ಬಂದಿದ್ದೆ, ಏನು ಮಾಡಿದೆ ಅಂತ ತೋರ್ಸೋದು ನಿಮಗೆ ಅಷ್ಟೇ. ನಮ್ಮ ಅಮ್ಮಾಗೆಲ್ಲ ಇಷ್ಟನೇ ಇಲ್ಲ, ನಮ್ಮ ಅಮ್ಮಗೆ ನಮ್ಮ ಅಪ್ಪಗೆ ಹಿಂಗೆ ನಾನು ಓಡಾಡೋದು. ಆದರೆ ಏನು ಮಾಡ್ತೀರಾ, ನನಗಿದೇ ಇಷ್ಟ. ಕೈ ನೋಡ್ತೈತೆ. ಸೊ ಗೈಸ್, ಇವಾಗ ವಾಪಸ್ ಮನೆ ಹೋಗ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಾಕು. ಏನು ಮಾಡ್ತೀರಾ ಅಂದರೆ ಮಾಡಿರಿ. ಬೈ.